ಬರೀ ರೇಣುಕಾಚಾರ್ಯ ಅವರು ಮಾತಾಡಿರೋದಲ್ಲ, ರೇಣುಕಾಚಾರ್ಯ ಬಣವೇ ಯತ್ನಾಳ್ ಬಣದ ವಿರುದ್ಧವಾಗಿ ತಿರುಗಿ ಬಿದ್ದಿದೆ. ಇಲ್ಲಿ ಮೇ 15ರ ಒಳಗಡೆ ದಾವಣಗೆರೆಯಲ್ಲಿ ವೀರಶೈವ ಮಹಾಸಂಗಮ ಆಗುತ್ತೆ. ವಿಜಯಪುರದಲ್ಲೂ ಮಹಾಸಂಗಮ ಸಭೆಯನ್ನು ನಾವು ಮಾಡೇ ತೀರ್ತೀವಿ ಅಂಥೇಳಿ ಬೆಂಗಳೂರಲ್ಲಿ ಮಾಜಿ ಶಾಸಕ ರೇಣುಕಾಚಾರ್ಯ ಗುಡುಗಿದ್ದಾರೆ. ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಯತ್ನಾಳ್ ಹೇಳ್ತಾ ಇದ್ದಾರಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯಪುರದಲ್ಲಿ ಒಂದು ಮಹಾಸಂಗಮ ಮಾಡ್ತೀವಿ, ದಾವಣಗೆರೆಯಲ್ಲಿ ಮೇ 15ನೇ ತಾರೀಕು ವೀರಶೈವ ಮಹಾಸಂಗಮ ಅವತ್ತೊಂದಾಗುತ್ತೆ ಅಂಥೇಳಿ ರೇಣುಕಾಚಾರ್ಯ ಗುಡುಗಿದ್ದಾರೆ. ಸಮಾವೇಶದ ದಿನಾಂಕವನ್ನು ವಿಜಯಪುರದಲ್ಲೇ ಘೋಷಣೆ ಮಾಡ್ತೀವಿ, ನಮ್ಮ ಪಕ್ಷದಲ್ಲಿರುವ ಕೆಲವರಿಂದ ಸಮುದಾಯಕ್ಕೆ ದೊಡ್ಡ ಮಟ್ಟದ ಹಾನಿಯಾಗ್ತಾ ಇದೆ, ಯತ್ನಾಳ್ ನಿನ್ನ ದಮ್ಮನ್ನು ಇಲ್ಲಿ ತೋರಿಸ್ಬೇಡ, ಬೇರೆ ಕಡೆ ನೀನು ತೋರಿಸು ಅಂತ ಯತ್ನಾಳ್ ವಿರುದ್ಧವಾಗಿ ಕೆರಳಿ ಕೆಂಡವಾಗಿದ್ದಾರೆ ಮಾಜಿ ಶಾಸಕ ರೇಣುಕಾಚಾರ್ಯ ಅವರು. ನಾವು ದಿನಾಂಕವನ್ನು ಬಿಜಾಪುರದಲ್ಲೇ ಘೋಷಣೆ ಮಾಡ್ತೀವಿ. ಇದ್ರ ಜೊತೆಗೆ ಯಡಿಯೂರಪ್ಪ ವಿಜೇಂದ್ರ ಬಯ್ಯದ ನಿಂದು ಒಂದು ಅಜೆಂಡನಾ? ಒಂದು ಅಜೆಂಡಾ ಬೇಕಲ್ಲ. ನೋಡಿ, ಮಹಾಸಂಗಮದ ಉದ್ದೇಶ ಏನು? ಮಹಾಸಂಗಮದ ಉದ್ದೇಶ ಇವತ್ತು ಜಾತಿ ಜನಗಣತಿ ಮನೆ ಮನೆಗೆ ಹೋಗಿ ಸಮಾಜವನ್ನು ಹೊಡಿತಕ್ಕಂಥ ಕೆಲವು ದುಷ್ಟ ಶಕ್ತಿಗಳು, ಕೆಲವರು ನೀಚರು, ನನ್ನ ಭಾಷೆಯಲ್ಲಿ ಹೇಳ್ತೀನಿ, ದುಷ್ಟ ಶಕ್ತಿ ಹೊಡಿತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅದು ನಮ್ಮ ಸಮಾಜಕ್ಕೆ ನಮ್ಮವರೇ ಗಂಡಾಂತರ. ಯಾವುದೇ ಸಮುದಾಯದಿಂದ ವೀರಶೈವ ಲಿಂಗಾಯತ ಧರ್ಮಕ್ಕೆ ಆಪತ್ತಿಲ್ಲ, ನಮ್ಮವರೇ ಕೆಲವರು ದುಷ್ಟ ಶಕ್ತಿಗಳು. ನಾನು ಘಂಟಾಘೋಷ ಹೇಳ್ತೀನಿ, ನೇರವಾಗಿ ಹೇಳ್ತೀನಿ, ಸವಾಲಾಗ್ತೀನಿ. ನಾವು ದಿನಾಂಕವನ್ನು ಬಿಜಾಪುರದಲ್ಲೇ ಘೋಷಣೆ ಮಾಡ್ತೀವಿ. ಇದ್ರ ಜೊತೆಗೆ ಯಡಿಯೂರಪ್ಪ ವಿಜೇಂದ್ರ ಬಯ್ಯದ ನಿಂದು ಒಂದು ಅಜೆಂಡನಾ? ಒಂದು ಅಜೆಂಡಾ ಬೇಕಲ್ಲ. ಡಿಟಸ್ಗಳಿದ್ದೀಗ ಎಲ್ ಎನ್ ಸ್ವಾಮಿ ಇದ್ದಾರೆ. ಎಲ್ ಎನ್ ಸ್ವಾಮಿ, ಒಂದು ಕಡೆ ಯತ್ನಾಳನ್ನೇ ಮಾತಾಡ್ತಾ ಯಡಿಯೂರಪ್ಪನವರು ಲಿಂಗಾಯತರೇ ಅಲ್ಲ ಅನ್ನೋವರೆಗೂ ಅವ್ರ ಹೇಳಿಕೆ ಹೋಗಿತ್ತು. ಯಡಿಯೂರಪ್ಪನವರು ಲಿಂಗಾಯತರೇ ಅಲ್ಲ, ಬಳೆ ಶೆಟ್ಟರವರು ಸುಮ್ಮನೆ ಲಿಂಗಾಯತರು ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಯಡಿಯೂರಪ್ಪನವರು ಎನ್ನುವರೆಗೂ ಮಾತು ಹೋಗಿತ್ತು. ಅದಕ್ಕೆ ಕೌಂಟರ್ ಆಗಿ ಇವತ್ತು ಸರಣಿಯಾಗಿ ರೇಣುಕಾಚಾರ್ಯ ಮಾತಾಡ್ತಾ ಇದ್ದಾರೆ. ಈ ಯತ್ನಾಳ್ರೊಬ್ಬ ಅರೆ ಹುಚ್ಚ, ಯಾವ ವಿಜಯಪುರದ ಹುಲಿನೂ ಅಲ್ಲ, ಉತ್ತರ ಕರ್ನಾಟಕದ ಹುಲಿನೂ ಅಲ್ಲ, ಹಿಂದೂ ಹುಲಿನೂ ಅಲ್ಲ, ಒಬ್ಬ ಅರೆ ಹುಚ್ಚ. ಸ್ವಲ್ಪ ದಿನಗಳಲ್ಲಿ ನೀವು ಬೀದಿಲಿ ಈ ಥರ ಓಡಾಡೋದು ನೋಡ್ತೀರಾ. ಯತ್ನಾಳ್ ಎಡಬೇಡಪ್ಪ, ನಿನ್ನ ಯಾರೋ ಬಳಸ್ಕೊಳ್ತಾ ಇದ್ದಾರೆ, ಹುಷಾರ್, ನೀನೇನು ಸೇಮ್ ಕೂಡ ಮಾಡಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಎಲ್ಲಿಗೆ ಬರ್ತಾ ಇದೆ ಇದು? ಸೊ ವೀರಶೈವ ಮಹಾಸಂಗಮ ಅಂತ ಪ್ಲಾನ್ ಮಾಡ್ತಾ ಇದ್ದಾರಲ್ಲ, ಅಂದರೆ ಈ ಎಲ್ಲ ಬೆಳವಣಿಗೆಗಳಿಗೆ ಟಕ್ಕರ್ ಕೊಡೋ ರೀತಿಯಲ್ಲಿ ಒಂದು ದೊಡ್ಡ ಮಟ್ಟದ ಸಮಾವೇಶವನ್ನು ಮಾಡಿ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ವಿಜೇಂದ್ರ ಬಣ ಹಾತೊರಿತಾ ಇದೆಯಾ ಅಂತ? ಖಂಡಿತ ರಮಾಕಾಂತ್, ಈಗಾಗಲೇ ಬಿಜೆಪಿಯಲ್ಲಿ ಬಣ ಬಡಿದಾಟಕ್ಕೆ ಸದ್ಯ ಬ್ರೇಕ್ ಬೀಳುವ ಯಾವ ಲಕ್ಷಣವೂ ಕಾಣ್ತಾ ಇಲ್ಲ. ಒಂದು ಕಡೆ ಯತ್ನಾಳ್ ಹಿರಿಯ ಶಾಸಕರಂತ ಯತ್ನಾಳ್ ಬಣ, ಮತ್ತೊಂದು ಕಡೆ ಮಾಜಿ ಶಾಸಕರಂತ ರೇಣುಕಾಚಾರ್ಯ ಬಣ. ಅಂದರೆ ಈಗಾಗಲೇ ಯತ್ನಾಳ್ ಅವರು ನೇರವಾಗಿ ಮಾಜಿ ಸಿಎಂ ಯಡಿಯೂರಪ್ಪ ಸೇರಿದಂತೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರ ವಿರುದ್ಧ ನೇರ ಆರೋಪಗಳನ್ನು ಮಾಡಿ ಆ ಕೌಂಟರ್ಗಳನ್ನು ಕೊಡ್ತಾ ಇದ್ದಾರೆ. ಇದರ ಜೊತೆಗೆ ವಿಜೇಂದ್ರ ಪರ ಹಾಗೂ ಮಾಜಿ ಸಿಎಂ ಯಡಿಯೂರಪ್ಪ ಪರ ಮಾಜಿ ಶಾಸಕರಂತ ರೇಣುಕಾಚಾರ್ಯ ಅಂಡ್ ಟೀಮ್ ತಿರುಗೇಟನ್ನು ಕೊಡ್ತಾ ಇರೋಂಥದ್ದು. ಅಂದರೆ ಯತ್ನಾಳ್ ಮಾಡಿದಂಥ ಆರೋಪಗಳಿಗೆ ಒಂದು ಕಡೆ ವಿಜೇಂದ್ರ ಪರ ನಿಂತು ರೇಣುಕಾಚಾರ್ಯರು ತಿರುಗೇಟನ್ನು ಕೊಡ್ತಾ ಇರುವಂಥದ್ದು. ಹಾಗಾಗಿ ಈಗ ಮತ್ತೊಂದು ಹೆಜ್ಜೆ ಮುಂದಕ್ಕೆ ಹೋಗಿರುವಂಥದ್ದು. ಅಂದರೆ ಈಗ ಹೇಳಿಕೆ ಹಾಗೂ ಆರೋಪಗಳು ಪ್ರತ್ಯಾರೋಪಗಳಲ್ಲಿದ್ದಂತಹ ಬಣ ಬಡಿದಾಟ ಈಗ ಬೃಹತ್ ವೇದಿಕೆಯ ಮೂಲಕ ಸಮಾವೇಶ ಮಾಡಿ ಅಲ್ಲಿ ಒಂದು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವಂಥದ್ದು. ಜೊತೆಗೆ ವಿಶೇಷ ಅಂದರೆ ಯತ್ನಾಳ್ ಏನು ಆರೋಪಗಳನ್ನು ಮಾಡ್ತಾ ಇದ್ದಾರೆ, ಅಂದರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು, ಹಾಗಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುವವರೆಗೂ ನಾವು ಸಂಪೂರ್ಣವಾದಂಥ ಒಂದು ಹೋರಾಟ ಮಾಡ್ತೀವಿ, ಏನು ವಂಶ ಒಂದು ಪಾಲಿಟಿಕ್ಸನ್ನು ಬಿಟ್ಟು, ಅಂದರೆ ಕುಟುಂಬ ಪಾಲಿಟಿಕ್ಸನ್ನು ಬಿಟ್ಟು ಹೊರಗಡೆ ಬರಬೇಕು, ಎಲ್ಲ ಒಂದು ರಾಜಕೀಯ ಮಾಡೋದ್ರಲ್ಲೇ ಆಗ್ತಾ ಇದೆ. ಅಂದರೆ ಯಡಿಯೂರಪ್ಪ ಕುಟುಂಬದವರು ಸಂಪೂರ್ಣವಾಗಿ ರಾಜಕೀಯ ಮಾಡ್ತಾ ಇದ್ದಾರೆ, ಹಾಗಾಗಿ ಅದರಿಂದ ಹೊರಗಡೆ ಬಂದು ಬೇರೆಯವರಿಗೆ ಅವಕಾಶ ಕೊಡಬೇಕು, ಚುನಾವಣೆ ಮೂಲಕ ಆಯ್ಕೆ ಆಗುವಂಥ ಅಧ್ಯಕ್ಷರನ್ನ ನೇಮಕ ಮಾಡಬೇಕು ಅನ್ನೋದು ಕೂಡ ಈಗಾಗಲೇ ಯತ್ನಾಳ್ ಅವರ ಒಂದು ಟೀಮ್ ಆಗ್ರಹ ಮಾಡ್ತಾ ಇರೋಂಥದ್ದು. ಈಗಾಗಲೇ ದೆಹಲಿಗೆ ಹೋಗಿ ಅಲ್ಲೂ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ, ಸಂಪೂರ್ಣವಾದಂಥ ವಿವರಣೆಗಳು ಕೊಟ್ಟಿದ್ದಾರೆ. ಆದರೆ ಈಗ ಇರುವಂತಹ ಒಂದು ಮೂಲಕ ತಮ್ಮ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ರೇಣುಕಾಚಾರ್ಯ ಅವರ ಟೀಮ್ ರೆಡಿ ಆಗಿರುವಂಥದ್ದು. ಹಾಗಾಗಿ ವಿಜಯಪುರದಲ್ಲಿ ವೀರಶೈವ ಮಹಾಸಂಗಮ ಮಾಡಿ ಅಲ್ಲಿ ಯಾವಾಗ ನಮ್ಮ ಬೃಹತ್ ಸಮಾವೇಶದ ವೇದಿಕೆಯ ಒಂದು ದಿನಾಂಕವನ್ನು ಘೋಷಣೆ ಮಾಡೋದಕ್ಕೆ ಈಗ ಟೀಮ್ ಪ್ಲಾನ್ ಮಾಡ್ಕೊಂಡಿರುವಂಥದ್ದು. ಅಂದರೆ ಸ್ವತಃ ತವರು ಜಿಲ್ಲೆಯಲ್ಲೇ ಯತ್ನಾಳ್ ಅವರ ತವರು ಜಿಲ್ಲೆಯಲ್ಲೇ ಒಂದು ಸಮಾವೇಶ ಮಾಡಿ ಅಲ್ಲಿ ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡೋದಕ್ಕೆ ದಿನಾಂಕವನ್ನು ಫಿಕ್ಸ್ ಮಾಡಿ ಆ ಮೂಲಕ ಯತ್ನಾಳ್ ಅಂಡ್ ಟೀಮ್ಗೆ ತಿರುಗೇಟು ನೀಡೋದಕ್ಕೆ ಈಗ ರೇಣುಕಾಚಾರ್ಯ ಅವರ ಬಣ ಸಿದ್ಧತೆ ಮಾಡ್ಕೊಂಡಿರುವಂಥದ್ದು. ರಮಾಕಾಂತ್, ಥ್ಯಾಂಕ್ ಯು ಸ್ವಾಮಿ.